ಇಲ್ಲಿ ಅವ್ರಿಗೆ ಬನ್ನಿ ಈ ಕಡೆ ನೀವು ಇಲ್ಲಿ ಬನ್ನಿ 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 ಈ ಕಡೆ ಬನ್ನಿ ತಡೆ 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 ನನಗೆ ಎರಡು ಕಾಲು ತೊಂದರೆ ಇದೆ. ಎರಡು ಕಾಲು ಚೂರಿಂದ ಬಾಣ ಸ್ವಲ್ಪ ನೋಡಕ್ ಬಂದಿದೆ. ಇವ್ರ ಮಗನೇ ತಿರೋಗಿಲ್ಲ. ತಡಿ ಒಬ್ಬನೇ ಮಗ ಒಬ್ಬಳೆ ಮಗಳು ಈಗ 7 ಲಕ್ಷ ರೂಪಾಯಿ ಹಣ ಬರುತ್ತೆ. ಹಣದಿಂದ ಮಗ ಬರಲ್ಲ. ಹಣ 7 ಲಕ್ಷ ಅಲ್ಲ 70 ಲಕ್ಷ ಆದರೂ ಹಣ ಬರಲ್ಲ, ಮಗ ಬರಲ್ಲ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಶಿಕ್ಷೆ ಕೊಡೋದು ಬೇರೆ. ಡಿಪಾಸಿಟ್ ಇಟ್ಕೊಳ್ಳಿ. ನಾನೇನು ಮಾಡಲಿ 10 ಗುಂಟೆ ಅಷ್ಟೇ ಜಮೀನು. ಈ ಮಗುವನ್ನು ಮಾತ್ರ ಇದೊಂದು ಮಗನ ಕೂಲಿ ಮಾಡ್ಕೊಂಡು ಸ್ಕೂಲ್ ಕಸ ಗುಡ್ಸಕ್ ಹೋಗ್ತಿದ್ದೆ. ನನ್ನ ಮಗ ದಿನ ಕರ್ಕೊಂಡು ಹೋಗ್ಬಿಡೋದು. ಬೈಕಲ್ಲಿ ಇದ್ದೀವಿ ಅಸಲ್ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಬರೋದು. ಕಾಲೇಜ್ ಮುಗಿಸ್ಕೊಳ್ಳೋದು ಕರ್ಕೊಂಬರೋದು. ಎಲ್ಲಿಗೂ ಹೋಯ್ತಾ ಇರ್ಲಿಲ್ಲ ಕಣ್ರಯ್ಯ. ಯಾರ ಮಾತು ಹೋಯ್ತಿರ್ಲಿಲ್ಲ. ನನ್ನ ಅವತ್ತು ಏನ್ ಬಂದ ಫ್ರೆಂಡು ಜೊತೆ ಫ್ರೆಂಡ್ ಇದ್ದ ಫ್ರೆಂಡೇ ಕರ್ಕೊಂಡು ಹೋದ. ಇಬ್ರು ಜೊತೆ 1ನೇ ಕ್ಲಾಸಿಂದ ಫಸ್ಟ್ ಇಯರ್ PUC ವರ್ಗು ಜೊತೆಲೆ ಇದ್ರು. ಜೋಡಿಲೇ ಹೋಗ್ಬಿಟ್ರು ಕಣ್ರಯ್ಯ. ಜೋಡಿಲೇ ಹೋಗ್ಬಿಟ್ರು. ನನ್ನ ಮಗ ಒಂದು ಕೆಟ್ಟ ಭಾಷೆನೂ ಮಾತಾಡ್ಲಿಲ್ಲ. ಅನುಭವ ಇದೆ, ಆದರೆ ದೇವರು ಕರ್ಕೊಂಡಿದ್ದಾನೆ. ತಂದು ಕೊಡೋಕ್ಕಾಗಲ್ಲ. ಮಗಳಿದ್ದಾಳೆ, ಅವಳನ್ನು ಓದಿಸಲು ಅವಳ ಮುಂದಕ್ಕೆ ಒಂದು ಜೀವನಕ್ಕೆ ಮಾರ್ಗ ಮಾಡೋದಕ್ಕೆ ಏನು ಬೇಕೋ ಫ್ರೀಯಾಗೇನೆ ಅವಳು ಏನು ಓದ್ತಾರೋ ಅಲ್ಲಿವರೆಗೂ ಓದಿಸೋಣ. ಅದರ ಜವಾಬ್ದಾರಿ ನಾವೇ ತರಬೇಕು. ಫೀಸು ಮತ್ತೊಂದು ಏನು ಮಾಡುತ್ತೆ. ಬರೋ 7 ಲಕ್ಷ ಡಿಪಾಸಿಟ್ ಅದರಲ್ಲಿ ಬರ್ತಕ್ಕಂಥದ್ರಲ್ಲಿ ತಾಯಿ ನೀವು ಮುಂದಿನ ಸಂಸಾರ ನೋವನ್ನು ದೇವ್ರಿಗೇನು ಇದು ಗಣೇಶನ ಉತ್ಸವ ನೋಡೋಕೆ ಹೋದಾಗ ಆಗಬಾರ್ದಾಯಿತು ಆಯಿತು. ತುರಂತ ಧೈರ್ಯ ಅಡ್ಡ ಬರಬಾರ್ದು ಅಂತಾರೆ. ನಾನೇ ಕಡೆ ಮಗಳಿದ್ದಾಳೆ, ಮಗುನ ಬೆಳೆಸಿ ಇದರಿಂದ ನಿಮ್ಮ ವಂಶದ ಕೀರ್ತಿ ಮಗುವಿನಿಂದನೇ ಮುಂದೆ ಉದ್ಧಾರ ಆದರೆ ಅದರಿಂದ ಏನೇನು ಮಾಡೋಕ್ಕೆ ಸಾಧ್ಯ. ದೇವ್ರನ್ನ ಇದ್ದಾನೆ, ನಾನು ಬದುಕಿದ್ದೇನೆ. ಇಲ್ಲಿ ನಮ್ಮ ಸೂರ್ಯನಿದ್ದಾನೆ, ಕುಮಾರಸ್ವಾಮಿ ಬಂದಿದ್ದಾರೆ, ನಮ್ಮ ಹಾಸನದ ಇವರು MLA ಸ್ವರೂಪಣ್ಣ ಇಲ್ಲೇ ಇದೆ. ಶಕ್ತಿ ಮೀರಿ ನೀವು ಯಾವ ಸಂದರ್ಭ ಬಂದರೂ ಸಹಾಯ ಮಾಡೋಕ್ಕೆ ಸಿದ್ಧ ಇದ್ದಾರೆ. 7 ಗುಂಟೆ ಜಮೀನಲ್ಲಿ ಜೀವನ ಮಾಡೋದು ಕಷ್ಟ. 7 ಗುಂಟೆಲಿ ಏನಾಗುತ್ತೆ?